ಬಂದೆ. ಚುಂಚನಗಿರಿ ಭೈರವ, ನಿನಗೆ ನಾನು ಇರೋ ಜಾಗದಿಂದಾನೇ ನೈವೇದ್ಯನ ಅರ್ಪಣೆ ಮಾಡ್ತೀನಿ. ನೀನು ಬಂದು ಸ್ವೀಕರಿಸಿ ನನ್ನ ಕಾರ್ಯನ ಸಿದ್ಧಿಗೊಳಿಸ್ಬೇಕು. ಕಾಲ್ ಕೆಳಗಡೆ ಮಣ್ಣಿಟ್ಕೊಂಡು ನಿನ್ನ ಪೂಜೆನ ನಾನು ಕೆಡಿಸ್ತೀನಿ. ನೋಡ್ತಾ ಇರು. ಚುಂಚನಗಿರಿ ಭೈರವನಿಗೆ ವಿಧ ವಿಧವಾದ ಭಕ್ಷ್ಯ ಭೋಜನ ನೈವೇದ್ಯ ಕೊಟ್ಟು ನಿನ್ನ ಕಾರ್ಯ ಸಾಧನೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ಯಾ? ನಾನು ನಿನ್ನ ಕಾಲಡಿಯಲ್ಲಿದ್ದ ಮಣ್ಣನ್ನೇ ಇಟ್ಕೊಂಡು ನೀನು ಮಾಡೋ ಕಾರ್ಯ ಎಲ್ಲ ಹೇಗ ಕೆಡಿಸ್ತೀನಿ ನೋಡ್ತಾ ಇರೋ.
ಶಿವಾಯ. ಓಂ ನಮಃ ಶಿವಾಯ. ರಾವಣ ಸೀತಾದೇವಿನ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ನಿನ್ನ ವಂಶಕ್ಕೆ ಸೇರಿದ ಜಟಾಯು ರಾವಣನ್ನ ಎದುರಿಸಿ ಪ್ರಾಣ ಬಿಟ್ಟಿತ್ತು. ಆದ್ರೆ ನೀನು ಹಾಗ ಸೋಲ್ದೆ ಜಯಶಾಲಿ ಆಗ್ಬೇಕು. ನನ್ನ ಮಂತ್ರ ಶಕ್ತಿಯಿಂದ ಸೃಷ್ಟಿಯಾಗಿರೋ ನಿನಗೆ ಎಲ್ಲಾ ಶಕ್ತಿಗಳನ್ನೂ ಕೊಟ್ಟಿದ್ದೀನಿ. ಇದನ್ನಿಟ್ಕೊಂಡು ರಂಗನಾಯಕಿ ಮನೆಗೆ ಹೋಗಿ ರಂಗನಾಯಕಿ ಭೈರವನ್ಗಿಟ್ಟಿರೋ ನೈವೇದ್ಯನ ಹಾಳ್ ಮಾಡ್ಬೇಕು. ಭೈರವನ್ನ ಕರ್ಸಿ ಕಾಲಚಕ್ರ ಇಟ್ಕೊಂಡಿರೋರು ಯಾರು ಅಂತ ತಿಳ್ಕೋಬೇಕು ಅಂತಿರೋ ಆ ರಂಗನಾಯಕಿ ಲೆಕ್ಕಾಚಾರ ತಪ್ಪಾಗ್ಬೇಕು. ಶಾಲ್ಯಾನ್ನ, ಸಿಹಿ ತುಪ್ಪ, ಕೂಟು ಅನ್ನ ಅಂತ ಇಟ್ಟಿರೋ ಮೃಷ್ಟಾನ್ನ ನೈವೇದ್ಯ ಎಲ್ಲ ಚೆಲ್ಲಾಪಿಲ್ಲಿ ಆಗ್ಬೇಕು. ಹೋಗು, ಹೋಗಿ ಆ ರಂಗನಾಯಕಿ ಪೂಜೆನೆಲ್ಲ ಕೆಡಿಸಿ ನಾಶ ಮಾಡ್ಬಿಟ್ ಬಾ. ಭೈರವ ಭೈರವ ಅಂತ ಕತ್ತಿಯನ್ನ ಇಟ್ಟು ಪೂಜೆ ಮಾಡ್ತಾ ಇರೋ ಜಾಗನ ಸರ್ವನಾಶ ಮಾಡ್ಬಿಟ್ ಬಾ. ಹೋಗೋ. ಭೈರವ, ಗುರು ಹೊರ ಆರಂಭವಾಗಿದೆ. ನಾನು ನಿನಗೆ ಧೂಪ ಹಾಕಿ ನೈವೇದ್ಯ ಇಟ್ಟಿದ್ದೇನೆ. ನೀನು ನನ್ನ ಜಾಗಕ್ಕೆ ಬಂದು ನೈವೇದ್ಯನ ಸ್ವೀಕರಿಸಬೇಕು. ತಂದೆ, ಭೈರವ, ಧೂಪನ ಹಾಕಿದ್ರು ನೀನು ಬರ್ಲಿಲ್ವಲ್ಲ ತಂದೆ. ನನ್ನ ಮೇಲೆ ನೀನಿಟ್ಟಿರೋ ಪ್ರೀತಿ ಇಷ್ಟೇನಾ? ನಿನ್ನ ಚುಂಚನಗಿರಿ ನೆಲದಲ್ಲಿ ವಟವೃಕ್ಷದ ಕೆಳಗೆ 20 ವರ್ಷ ವಾಸ ಮಾಡಿದ ಈ ರಂಗನಾಯಕಿ ನೈವೇದ್ಯ ಇಟ್ರೆ ಸ್ವೀಕರಿಸೋದಕ್ಕೆ ನೀನು ಬರಲ್ವಾ? ಭೈರವ, ನೀನು ನನಗೆ ಶರಣ ದೀಕ್ಷೆ ಕೊಟ್ಟಿದ್ದು ದೊಡ್ಡದಲ್ಲ. ನಿನ್ನ ಹೆಸರನ್ನೇ ಹೇಳ್ಕೊಂಡು ನಿನಗಾಗೆ ಜೀವನ ಸಾಗಿಸೋದನ್ನ ಕೊಟ್ಟಿದ್ದು ದೊಡ್ಡದಲ್ಲ. ನಿನ್ನ ಹೆಸರಿನಲ್ಲಿ ಶಕುನ ನುಡಿಯೋ ಶಕ್ತಿ ಕೊಟ್ಟಿದ್ದು ನನಗೆ ದೊಡ್ಡದಲ್ಲ. ನಾನು ನಿನಗೋಸ್ಕರ ಹಾಕಿರೋ ಎಲೆ ಮುಂದೆ ನೀನು ಬಂದು ಕೂತ್ಕೋಬೇಕು. ಅದೇ ಎಲ್ಲದಕ್ಕಿಂತ ದೊಡ್ಡದು. ನಾನು ನಿನಗೋಸ್ಕರ ಇಟ್ಟಿರೋ ನೈವೇದ್ಯನ ಒಂದು ತುತ್ತಾದ್ರೂ ತಿನ್ನಬೇಕು. ಅದೇ ನನಗೆ ಸಂತೋಷ. ನಾನ್ ಕರೆದ್ರೂ ಬರ್ದೆ ನನ್ನನ್ನ ಸಂಕಟ ಪಡೋ ಹಾಗೆ ಮಾಡಬೇಡ. ಬಾ, ಬಂದು ನನ್ನ ನೈವೇದ್ಯನ ಸ್ವೀಕರಿಸು. ನೀನು ಬರೋವರೆಗೂ ಈ ಗಂಟೆ ಬಾರಿಸೋದನ್ನ ನಿಲ್ಸೋದಿಲ್ಲ.